ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಪ್ರಾರಬ್ಧಂ ಭುಜ್ಯಮಾನೋ ಹಿ ಗೀತಾಭ್ಯಾಸರತಃ ಸದಾ ಸ ಮುಕ್ತ ಸ ಸುಖೀ ಲೋಕೆ ಕರ್ಮಣ ಲೋಪಲಿಪ್ಯತೆ. ಅಂದರೆ ಪ್ರಾರಬ್ಧವನ್ನು ಅನುಭವಿಸುತ್ತಿರುವವರು ಯಾರೋ ನಮ್ಮಂಥವರು. ಯಾವಾಗಲೂ ನಮಗೆ ಪ್ರಾರಬ್ಧ ಇದ್ದೇ ಇದೆ. ಒಳ್ಳೆಯ ಕರ್ಮ, ಕೆಟ್ಟದ್ದು, ಒಳ್ಳೆಯದು ನಮ್ಮ ಜೀವನದಲ್ಲಿ ಜೋಡಣೆಯಾಗಿದೆ. ಆ ಪ್ರಾರಬ್ಧವನ್ನು ಅನುಭವಿಸ್ತಿರುವ ನಮ್ಮಂಥವರು ಯಾವಾಗಲೂ ಭಗವದ್ಗೀತೆ ಓದುವುದರಲ್ಲಿ ಅಥವಾ ಕೇಳುವುದರಲ್ಲಿ ಆಸಕ್ತರಾದರೆ, ಅದನ್ನು ಕೇಳುವ ಹಂಬಲವಿದ್ದಲ್ಲಿ, ಓದುವ ವಾಂಛೆ ಇದ್ದಲ್ಲಿ ಅವನು ಮುಕ್ತನು. ಲೋಕದಲ್ಲಿ ಅವನು ಸುಖಿ. ಅವನಿಗೆ ಕರ್ಮಗಳು ಅಂಟುವುದಿಲ್ಲ. ಪಾಪ ಪುಣ್ಯ ಯಾವುದೂ ಅವನಿಗೆ ಅಂಟುವುದಿಲ್ಲ. ಅಂಥ ಒಂದು ವಿಶೇಷವಾದ ಶಕ್ತಿ ಭಗವದ್ಗೀತೆಗಿದೆ. ಎಷ್ಟು ಜನರಿಗೆ ಗೊತ್ತಿದೆ? ಭಗವದ್ಗೀತೆ ನಮ್ಮೆಲ್ಲರ ಜೀವನಕ್ಕೆ ಸಂಬಂಧಿಸಿದ ಶಾಸ್ತ್ರವಾಗಿದೆ. ನಮ್ಮ ಮರಣಾನಂತರದ ಸಂಗತಿಗಳ ವಿವೇಚನೆಗಿಂತ ಬಾಳ್ವೆಯ ನಿತ್ಯ ಸಮಸ್ಯೆಗಳನ್ನು ಪರಿಹರಿಸುವುದಕ್ಕಾಗಿ ಮತ್ತು ಏನೇ ಒಂದು ಕಷ್ಟ ಇದ್ದರೂ ಯೋಗ್ಯ ಪರಿಹಾರ ಮಾರ್ಗವನ್ನು ಸೂಚಿಸುತ್ತದೆ ಈ ಭಗವದ್ಗೀತೆ. ತೀರಾ ಸಾಮಾನ್ಯರ ಬದುಕನ್ನು ಕೂಡ ದೈವಿಕವಾಗಿ ಪರಿವರ್ತಿಸುತ್ತದೆ. ಅಂಥ ಒಂದು ಶಕ್ತಿ ಇದೆ. ಇದು ಎಷ್ಟು ಜನರಿಗೆ ಗೊತ್ತಿದೆ? ನಮಗೆಲ್ಲ ಗೊತ್ತಿರಲಿಲ್ಲ ಇದು. ಎಷ್ಟೋ ಪೂಜೆ ಪುನಸ್ಕಾರ ಯಾವುದ್ಯಾವುದೋ ಮಾಡುವುದಕ್ಕಿಂತ ದಿನಾ ಒಂದು 10 ನಿಮಿಷ ಭಗವದ್ಗೀತೆಯನ್ನು ಓದಬೇಕು. ಅದರ ಅರ್ಥವನ್ನು ತಿಳಿದುಕೊಳ್ಳಬೇಕು. ತಿಳಿದಿಲ್ಲವಾ? ತಿಳಿದಿರುವವರ ಹತ್ತಿರ ಕೇಳಬೇಕು. ಕೇಳಿದರೂ ಸಾಕು. ಅದರ ಒಳಾರ್ಥ ನಿಮಗೆ ಗೊತ್ತಾದರೆ, ಅದರ ಸಿಹಿ ಗೊತ್ತಾದರೆ ಮತ್ತೆ ಬಿಡಲಿಕ್ಕಿಲ್ಲ ನೀವು. ದಿವಸ ಅದನ್ನು ಕೇಳುವ ಅಭ್ಯಾಸ ಮಾಡುತ್ತಾ ಹೋದಾಗೆ ಅದು ಬೇಕು ಎಂದು ಎನಿಸ್ತದೆ. ನಮ್ಮ ಜೀವನಕ್ಕೆ ಅಗತ್ಯ. ಅದು ಬೇಕೇ ನಮಗೆ ಹೇಗೆ ಆಹಾರ ಅಗತ್ಯವೋ ಹಾಗೆ ಭಗವದ್ಗೀತೆ ಅಗತ್ಯವಾಗುತ್ತದೆ. ಆದ್ದರಿಂದ ಭಗವದ್ಗೀತೆ ನಮಗೆ ಬೇಕೇ ಬೇಕು. ಸದಾಕಾಲ ಬೇಕು. ಸದಾಕಾಲ ಬೇಕಾದರೆ ಏನು ಮಾಡಬೇಕು ನಾವು? ಅದನ್ನು ಬಲ್ಲವರಿಂದ ಕೇಳಬೇಕು. ಅದನ್ನು ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಲು ಗೊತ್ತಿಲ್ಲವಾ? ನಿಮ್ಮ ಹತ್ರ ಭಗವದ್ಗೀತೆ ಇಲ್ಲವಾ? ಕೇಳಿ ತಿಳಿಯೋಣ. ಆದ್ದರಿಂದ ಭಗವದ್ಗೀತೆ ಒಂದು ನಮಗೆ ಸಿಕ್ಕಿದೆ. ಆದರೆ ನಾವು ಸಂಸಾರದ ನಾವೆಯನ್ನು ದಾಟಿ ಸಲೀಸಾಗಿ ದೇವರ ಪಾದ ಸೇರಬಹುದು. ಗೀತೆಯ ಧ್ಯಾನ ಮಾಡುತ್ತಾ ಇದ್ದರೆ, ಭಗವದ್ಗೀತೆ ಧ್ಯಾನ ಮಾಡುತ್ತಿದ್ದರೆ ದೊಡ್ಡ ದೊಡ್ಡ ಪಾಪಗಳೂ ಕೂಡ ಕಮಲದ ಎಲೆಗೆ ಹೇಗೆ ನೀರು ಅಂಟುವುದಿಲ್ಲ ನೋಡಿ, ಹಾಗೆ ಅಷ್ಟು ಮಾತ್ರವೂ ನಮಗೆ ಅಂಟುವುದಿಲ್ಲ. ಭಗವದ್ಗೀತೆಯ ಪಾಠ ಎಲ್ಲಿ ನಡೆಯುತ್ತಿರುವುದೋ ಅಲ್ಲಿಯೇ ಎಲ್ಲ ತೀರ್ಥ ಪ್ರಯೋಗಗಳು. ನೋಡಿ ಎಷ್ಟು ಒಂದು ಪ್ರಾಮುಖ್ಯತೆ ಭಗವದ್ಗೀತೆಯಲ್ಲಿ. ಆ ಪ್ರಾರಬ್ಧವನ್ನು ಅನುಭವಿಸುತ್ತಿರುವವರು ನಾವು ಆ ಭಗವದ್ಗೀತೆಯನ್ನು ಕೇಳುವುದರಲ್ಲಿ ತಲ್ಲೀನರಾದರೆ ಲೋಕದಲ್ಲಿ ನಮ್ಮಂಥ ಸುಖಿಗಳು ಬೇರೆ ಯಾರೂ ಇಲ್ಲ. ಎಲ್ಲಿ ಭಗವದ್ಗೀತೆಯ ಪಾಠ ನಡೆಯುತ್ತಿರುವುದೋ ಅಲ್ಲಿ ಎಲ್ಲ ವೇದಗಳು, ಋಷಿಗಳು, ಯೋಗಿಗಳು, ಗೋಪಾಲರು, ಗೋಪಿಕಾ ಸ್ತ್ರೀಯರು ಎಲ್ಲರೂ ವಾಸ ಮಾಡುತ್ತಿರುವರಂತೆ. ಎಷ್ಟು ಚೆನ್ನಾಗಿದೆ ನೋಡಿ. ಹೀಗೆ ಭಗವದ್ಗೀತೆಯ ವಿಚಾರವನ್ನು ಓದುವವರಿಗೂ, ಕಲಿಸುವವರಿಗೂ, ಕೇಳುವವರಿಗೂ ಎಲ್ಲರಿಗೂ ನನ್ನ ಆಶೀರ್ವಾದ ಇದೆ ಎಂದು ಕೃಷ್ಣ ಪರಮಾತ್ಮನೇ ಹೇಳುತ್ತಾರೆ. ಅಲ್ಲಿ ನಾನು ನಿಜವಾಗಿಯೂ ವಾಸ ಮಾಡುತ್ತೇನೆ ದೇವರೇ ಹೇಳುವುದು.
ನಾನು ಅಲ್ಲಿ ಇರುತ್ತೇನೆ. ಎಲ್ಲಿ ಭಗವದ್ಗೀತೆಯ ವಿಚಾರವಿರುವುದೋ ಅಲ್ಲಿ ನಾನಿರುತ್ತೇನೆ. ಭಗವದ್ಗೀತೆಯೇ ನನಗೆ ಒಳ್ಳೆ ಮನೆ. ಗೀತೆಯ ತಿಳುವಳಿಕೆಯನ್ನು ಹಿಡಿದು ನಾನು 3 ಲೋಕಗಳನ್ನೂ ಕಾಪಾಡುತ್ತೇನೆ. ದೇವರು ಹೇಳುವುದು, ಗೀತೆಯು ನನ್ನ ಮುಖವಿದ್ಯೆ. ನೋಡಿ, ಗೀತೆ ಅಂದರೆ ದೇವರ ಮುಖವಿದ್ಯೆಯಂತೆ. ಎಷ್ಟು ಇದು ಚಿದಾನಂದ ಸ್ವರೂಪರಾದ ಕೃಷ್ಣ ತನ್ನ ಬಾಯಿಯಿಂದ ಅರ್ಜುನನಿಗೆ ಹೇಳಿದ್ದು. 3 ವೇದಗಳ ಸಾರರೂಪವಾದದ್ದು. ಬ್ರಹ್ಮ ಸ್ವರೂಪವನ್ನು ತಿಳಿಸುವ ಜ್ಞಾನದಿಂದ ಕೂಡಿದ್ದು. 3 ಲೋಕಗಳ 3 ವೇದಗಳ ಸಾರರೂಪವಾಗಿದ್ದು. ಬ್ರಹ್ಮ ಸ್ವರೂಪವನ್ನು ತಿಳಿಸುವ ಜ್ಞಾನ. ನೋಡಿ, ಅಂಥ ಒಂದು ಭಗವದ್ಗೀತೆಯನ್ನು ನಾವು ಸದಾ ಪಾಠವನ್ನು ಕೇಳುತ್ತಿರಬೇಕು, ಪಠಣವನ್ನು ಮಾಡುತ್ತಿರಬೇಕು. ಯಾವಾಗಲೂ ಶುದ್ಧ ಮನಸ್ಸಿನಿಂದ ಅದನ್ನು ಕೇಳಲಿಕ್ಕೆ ನಾವು ಪ್ರಯತ್ನ ಪಡುತ್ತೇವೆ. ನೋಡಿ, ನಮ್ಮ ಸಂಕಷ್ಟಗಳೆಲ್ಲ ದೂರಾಗುವವು. ಅದರಿಂದ ತುಂಬ ಪುಣ್ಯ. ಗೋದಾನ ಮಾಡಿದ ಪುಣ್ಯ, ಗಂಗೆಯಲ್ಲಿ ಸ್ನಾನ ಮಾಡಿದ ಪುಣ್ಯ, ಸೋಮಯಾಗವನ್ನು ಮಾಡಿದ ಪುಣ್ಯ, ಎಷ್ಟು ತರಹದ ಪುಣ್ಯಗಳು. ಇವೆಲ್ಲ ನಮಗೆ ಸಾಧ್ಯವಾಗುವುದಿಲ್ಲ. ಗಂಗೆಯಲ್ಲಿ ಸ್ನಾನ ಮಾಡಲಿಕ್ಕೆ ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ. ಕಾಶಿಗೆ ಹೋಗಿ ಗೋದಾನವನ್ನು ಮಾಡಲು ಯಾರಿಗೂ ಸಾಧಾರಣದವರಿಗೆ ಸಾಧ್ಯವಿಲ್ಲ. ಕೆಲವರಿಗೆಲ್ಲ ಆದೀತು, ಹಣವಂತರಿಗೆ. ನಮ್ಮಂಥವರಿಗೆಲ್ಲ ಸಾಧ್ಯ ಇಲ್ಲ. ಆಗ ನಾವು ಏನು ಮಾಡಬೇಕು? ಗೀತೆಯನ್ನು ಓದುವುದರಲ್ಲಿ ಅಥವಾ ಕೇಳುವುದರಲ್ಲಿ ನಮ್ಮ ಸಮಯವನ್ನು ಇಟ್ಟಲ್ಲಿ ಖಂಡಿತ ನಮಗೆ ಆ ಪುಣ್ಯ ಒದಗುವುದು. ಆದ್ದರಿಂದ ಗೀತೆಯ ಅಭ್ಯಾಸವನ್ನು ಮತ್ತೆ ಮತ್ತೆ ಮಾಡಬೇಕು. ಉತ್ತಮ ಗತಿಯನ್ನು ಹೊಂದಲು ನಮಗೆ ಗೀತೆ ಆಧಾರವಾಗಿದೆ. ಭಗವದ್ಗೀತೆಯನ್ನು ಎಣಿಸುತ್ತಾ ನಾವು ಆ ದೇವರ ಆ ಭಗವದ್ಗೀತೆಯಲ್ಲಿ ಬರುವ ಭಗವಂತನನ್ನು ನೆನೆಯುತ್ತಾ ಸತ್ತರೆ ಉತ್ತಮ ಗತಿ ದೊರೆಯುತ್ತದಂತೆ. ವೈಕುಂಠವನ್ನೇ ಪಡೆಯಬಹುದು. ಯಾವಾಗಲೂ ಗೀತೆಯನ್ನು ಧ್ಯಾನ ಮಾಡುತ್ತಿರುವವರು ಅವರು ಸದ್ಗತಿ ಹೊಂದುವರು. ದಿನದಿನವೂ ನೀರಿನಲ್ಲಿ ಸ್ನಾನ ಮಾಡುತ್ತೇವೆ ನಾವು ಮೈಯ ಕೊಳೆಯನ್ನು ಕಳೆಯಲಿಕ್ಕೆ. ಒಮ್ಮೆ ಗೀತೆ ಎಂಬ ನೀರಿನಲ್ಲಿ ಸ್ನಾನ ಮಾಡಿದರೆ ಸಂಸಾರವೆಂಬ ಕೊಳೆ ಹೋಗುವುದು. ಸಂಸಾರದಲ್ಲಿ ನಾನಾ ಕಷ್ಟ ಕೋಟಲೆಗಳು, ನಾನಾ ಪಾಪಾದಿಗಳನ್ನು ಮಾಡಿರುತ್ತೇವಲ್ಲ, ಅವೆಲ್ಲ ಹೋಗಿಬಿಡುವುದು. ಆದ್ದರಿಂದ ಭಗವದ್ಗೀತೆ ಹಗಲು ಇರುಳು ಚಿಂತನೆ ಮಾಡುತ್ತಿರಬೇಕು. ಅದಕ್ಕಾಗಿ ನನ್ನ ಈ ಸಣ್ಣ ಪ್ರಯತ್ನ. ನಮಸ್ತೆ ಎಲ್ಲರಿಗೂ.